ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಒಂದು ಮಾಡಲ್ ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ಸೊ ಇದು ಒಂದು ಮಾಡಲ್ ಕ್ವಶನ್ ಪೇಪರ್, ಜೊತೆಗೆ ಇನ್ನೂ ಒಟ್ಟು 4 ಮಾಡಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ. ಅವೆಲ್ಲದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಅವನ್ನ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತೆಲ್ಲ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ 4 alternatives are given for each of the following questions are incomplete sentence. One of them is correct and most appropriate. Write the complete answer along with its letter of alphabet. First question, choose the language function for the underlined sentence. ಸೊ ಇಲ್ಲಿ ರಾಮು ಮತ್ತು ರವಿಯ ನಡುವೆ ಕನ್ವರ್ಸೇಷನ್ ಆಗಿದೆ. ಇಲ್ಲಿ ನೋಡಿ, ವುಡ್ ಯು ಹಲೋ ಮೀ ಟು ಯೂಸ್ ಯುವರ್ ಬುಕ್. ಸೊ ಅದಕ್ಕೆ ಅಂಡರ್ಲೈನನ್ನು ಮಾಡಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆಗಿರುವ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗಿದೆ, ರಾಮು ಈಸ್ ಆಸ್ಕಿಂಗ್ ವಿತ್ ರವಿ. ಸೊ ಹಾಗಾಗಿ ಆಸ್ಕಿಂಗ್ ಪರ್ಮಿಷನ್ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಆಪ್ಷನ್ ಡಿ ನಲ್ಲಿರುವ ಉತ್ತರ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಶಿ ಈಸ್ ಸ್ಲೀಪಿಂಗ್. ಸೊ ಅದಕ್ಕೆ ಕರೆಕ್ಟ್ ಆಗಿರುವ ಕ್ವಶನ್ ಟ್ಯಾಗ್ ನೋಡಿ 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಆಪ್ಷನ್ ಸಿ ನಲ್ಲಿರುವಂತಹ ಇಸಂಟ್ ಶಿ ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ. ಇದು ಕರೆಕ್ಟ್ ಆಗಿರುವ ಕ್ವಶನ್ ಟ್ಯಾಗ್ ಮಕ್ಕಳ. ನೆಕ್ಸ್ಟ್ ಥರ್ಡ್ ಕ್ವಶನ್, ರೀಡ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಐ ಲೈಕ್ ಟು ಡ್ರಿಂಕ್ ಟೀ. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಇನ್ಫಿನಿಟಿವ್ ಅನ್ನು ಆಗಬೇಕು. ಟು ಡ್ರಿಂಕ್ ಆಗುತ್ತೆ ಮಕ್ಕಳ, ಹಾಗಾಗಿ ಆಪ್ಷನ್ ಸಿ ಟು ಡ್ರಿಂಕ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇಫ್ ಕ್ಲಾಸ್. ಇಫ್ ಐ ಹ್ಯಾಡ್ ಗಾಟ್ ದ ಮನಿ ಐ ಡ್ಯಾಶ್ ಬಾಟ್ ದ ಮೊಬೈಲ್. ಸೊ ಐ ವುಡ್ ಹ್ಯಾವ್ ಬಾಟ್ ದ ಮೊಬೈಲ್, ಹಾಗಾಗಿ ಡೈರೆಕ್ಟಾಗಿ ಹಾಕ್ಬೋದು. ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಡೂ ಆಸ್ ಡಿರೆಕ್ಟೆಡ್. ಫಿಫ್ತ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಐ ಬಾಟ್ ಡ್ಯಾಶ್ ಪೇರ್ ಆಫ್ ಶೂಸ್. ಸೊ ಇಲ್ಲಿ ಕರೆಕ್ಟ್ ಆಗಿರುವಂಥ ಆರ್ಟಿಕಲ್ ಐ ಬಾಟ್ ಅ ಪೇರ್ ಆಫ್ ಶೂಸ್, ಹಾಗಾಗಿ ಅ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಪ್ರಪೋಸಿಷನ್. ಸೊ ಕರೆಕ್ಟ್ ಆಗಿರೋ ಪ್ರಪೋಸಿಷನ್ ಹಾಕಬೇಕು. ಮೈ ಬುಕ್ ಈಸ್ ಡ್ಯಾಶ್ ದ ಬ್ಯಾಗ್ ಅಂತ ಇದೆ ಮಕ್ಕಳ. ಸೊ ಅದೇನಾಗ್ತದೆ, ಮೈ ಬುಕ್ ಈಸ್ ಇನ್ ದ ಬ್ಯಾಗ್, ಹಾಗಾಗಿ ಇನ್ ಅಂತ ಹೇಳಿ ಬರೆದ್ರೆ ನಿಮಗೆ ಕರೆಕ್ಟಾಗಿ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 7th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಲಿಂಕರ್. ಅರುಣ್ ಡ್ಯಾಶ್ ವರುಣ್ ಆರ್ ಗುಡ್ ಫ್ರೆಂಡ್. ಅರುಣ್ ಆ್ಯಂಡ್ ವರುಣ್ ಇಸ್ ಗುಡ್ ಫ್ರೆಂಡ್. ಸೊ ಹಾಗಾಗಿ ಆ್ಯಂಡ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 8, ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್. ದಿಸ್ ನಾವೆಲ್ ಡ್ಯಾಶ್ ರಿಟರ್ನ್ ಇನ್ 1970 ಅಂತ ಇದೆ ಮಕ್ಕಳ. ಸೊ ಅಲ್ಲಿ ಏನಾಗ್ತದೆ, ವಾಸ್ ಅಂತ ಹೇಳಿ ನಾವು ಬರಿಬೇಕಾಗ್ತದೆ. ಹಾಗಾಗಿ ಸೊ ನಿಮ್ಗೆ ಗೊತ್ತಾಗಲಿ ಅಂದರೆ ನೋಡಿ, ಇಲ್ಲ ಕೊಟ್ಟಿದ್ದೀನಿ, ವಾಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 9, ಫ್ರೇಮ್ ಅ ಕ್ವಶನ್ ಟು ಗೆಟ್ ಅ ಅಂಡರ್ಲೈನ್ ವರ್ಡ್ ಆಸ್ ಅ ಆನ್ಸರ್. ರಮ್ಯಾ ಈಸ್ ಬ್ಯೂಟಿಫುಲ್ ಗರ್ಲ್. ಸೊ ಹಾಗಾಗಿ ಹೂ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಇಸ್ ದ ಕರೆಕ್ಟ್ ಕ್ವಶನ್. ಸೊ ಹಾಗಾಗಿ ಹೂ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತ ಬರೀಬೇಕು. ಕ್ವಶನ್ ನಂಬರ್ 10, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಕೇಟಿವ್ ಇನ್ ದ ಕಾಲಮ್ ಬಿ. ಇಲ್ಲಿ ಸನ್ ಇದೆ, ಬ್ರಾಕೆಟಲ್ಲಿ ಮೂನ್, ಸ್ಟಾರ್, ಫ್ಲವರ್, ಸನ್ ಅಂತ ಇದೆ ಮಕ್ಕಳ. ಆ್ಯಕ್ಚುಲಿ ಇದೇನಾಗಬೇಕು, ಸನ್ ಫ್ಲವರ್ ಆಗಬೇಕು. ಹಾಗಾಗಿ ನೀವು ಫ್ಲವರ್ ಅಂತ ಹೇಳಿ ಮಾರ್ಕನ್ನು ಮಾಡಿದ್ರೆ ಯು ವಿಲ್ ಗೆಟ್ ಅ ಕಂಪ್ಲೀಟ್ ಮಾರ್ಕ್. ನೆಕ್ಸ್ಟ್ ಕ್ವಶನ್ ನಂಬರ್ 11, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ದ ರೋಸ್ ಇಸ್ ಡ್ಯಾಶ್ ಫ್ಲವರ್. ಸೊ ಇಲ್ಲಿ ಬ್ಯೂಟಿ ಇದೆ ಮಕ್ಕಳ. ಸೊ ಆ್ಯಕ್ಚುಲಿ ಇದೇನಾಗಬೇಕು, ದ ರೋಸ್ ಇಸ್ ಬ್ಯೂಟಿಫುಲ್ ಫ್ಲವರ್, ಹಾಗಾಗಿ ಬ್ಯೂಟಿಫುಲ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 12, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllables. ಸೊ ಪ್ರೊನೌನ್ಸಿಯೇಷನ್ ಮಾಡ್ತಾ ಹೋಗಿ ಮಕ್ಕಳ. ಇಲ್ಲಿ ಡೇಟ್, ಕೀಪ್, ಕ್ಯಾಂಟೀನ್, ಡೈಮೆನ್ಷನ್. ಸೊ ಇಲ್ಲಿ 3 ಇದೆ. ಇಲ್ಲಿ ಕೀಪ್, ಡೇಟರಲ್ಲಿ 1 ಇದೆ. ಸೊ ಅವ್ರು ಕೇಳಿರೋವಂಥದ್ದು ನಮಗೆ 2 syllable ಇರೋವಂಥದ್ದು, ಹಾಗಾಗಿ ಕ್ಯಾಂಟೀನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇನ್ ಟು ಪ್ಯಾಸಿವ್ ವಾಯ್ಸ್. ಸೊ ಪ್ಯಾಸಿವ್ ವಾಯ್ಸ್ಗೆ ಬರೀಬೇಕು. ಈ ಲೈಕ್ಸ್ ದ ಚಾಕ್ಲೇಟ್. ದ ಚಾಕ್ಲೇಟ್ಸ್ ಈಸ್ ಲೈಕ್ಡ್ ಬೈ ಹಿಮ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 14, ಚೂಸ್ ದ ಕರೆಕ್ಟ್ ಹೋಮೋಫೋನ್ಸ್. ರಂಜಿತ್ ಇಸ್ ಮೈ ಡ್ಯಾಶ್ ಫ್ರೆಂಡ್. ಸೊ ಡಿಯರ್ ಇದೆ ಮಕ್ಕಳ. ಸೊ ಆ್ಯಕ್ಚುಲಿ ಅದು ಡಿಯರ್ ಆಗಬೇಕು. DEAR, ಡಿಯರ್ ಅಂದರೆ ಜಿಂಕೆ ಆಗಿಬಿಡುತ್ತೆ. ಹಾಗಾಗಿ DEAR, ಡಿಯರ್ ಇಸ್ ದ ಕರೆಕ್ಟ್ ಆನ್ಸರ್. Question number 15, change into comparative degree. No other animal is as big as the elephant.
ಸೊ ಇಲ್ಲಿ ನಮಗೆ ಪಾಸಿಟಿವ್ ಡಿಗ್ರಿನಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ಬರೀಬೇಕು ಅಂದರೆ ದ ಎಲಿಫೆಂಟ್ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಆನಿಮಲ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಆಕಾಶ್ ಇಸ್ ಅನ್ ಇಂಟೆಲಿಜೆಂಟ್ ಬಾಯ್. ಸೊ ಇಂಟೆಲಿಜೆಂಟಿಗೆ ಅಂಡರ್ಲೈನ್ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಅದು ಆಡ್ವರ್ಬ್ ಆಗುತ್ತೆ ಮಕ್ಕಳ. ಆಡ್ವರ್ಬ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಮೇನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಶೀಟ್. ಸೊ ಇಲ್ಲಿ 2 ಮಾರ್ಕ್ಸ್ ಸಿಗ್ತದೆ. ಕ್ವಶನ್ ನಂಬರ್ 17. ರಾಜು ಆ್ಯಂಡ್ ಮನಿ ಗೋ ಟು ವಾಚ್ ಅ ಮೂವಿ. ದೇ ವಾಚ್ಡ್ ಬ್ಯೂಟಿಫುಲ್ ಮೂವಿ ಲಾಸ್ಟ್ ಸಂಡೇ. ಸೊ ಇಲ್ಲಿ ನಮಗೆ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ವರ್ಬಲ್ ಮಿಸ್ಟೇಕ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಲೆಟರ್ ಬಂದು ರಾಜು, ಆ್ಯಕ್ಚುಲಿ ಅದೇನಾಗಬೇಕು ಕ್ಯಾಪಿಟಲ್ ಲೆಟರ್ ಆಗಬೇಕು ಮಕ್ಕಳ. ಸೊ ಹಾಗಾಗಿ ರಾಜು ರಾಜಪ್ಪು. ಆಮೇಲೆ ವರ್ಬಲ್ ಮಿಸ್ಟೇಕು ಗೋ ಬದಲಿಗೆ ವೆಂಟ್ ಅಂತ ಹೇಳಿ ಹಾಕಬೇಕಾಗ್ತದೆ. ಹಾಗಾಗಿ ಇವೆರಡನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಫೋರ್ತ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2-3 sentences ಈಚ್. ಕ್ವಶನ್ ನಂಬರ್ 18. ವಾಟ್ ವರ್ ದ 3 questions ಆಫ್ ದ ಕಿಂಗ್. ಸೊ 3 ಪ್ರಶ್ನೆಗಳು ಏನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ದ 3 questions ಫಾರ್ ದ ಕಿಂಗ್ ವಾಂಟೆಡ್ ಟು ಹ್ಯಾವ್ ಆನ್ಸರ್ ವರ್: ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? What should a king consider the most important? What is the most important thing for a king to do? So idu answer. Next question number 19. How do you think doctors can improve their image? So if doctor wants to improve their image or jobs, they should talk nicely to their parents. They should think that talking nicely and reassuringly and a smile can go a long way making the patients feel better. Next question number 20. Why is Bhagat Singh remembered even today? ಯಾಕೆ ಅವರನ್ನು ಈಗಲೂ ಸಹ ನೆನೆಸ್ಕೋತಾರೆ? ಬಿಕಾಸ್ he is also a great thinker and believed in collective or state ownership of the means of production. He is remembered for his revolutionary ideas. Next question number 21. What according to Dr. Kalam is important in life to become a winner? According to Dr. Kalam, creative process or power or the power of imagination is important in life to become a winner. Next question number 22nd. What kind of justice is dead according to poet? So justice with no heart for truth and justice with no dash for the right cause is justice dead. Truth and right cause should always win, otherwise they are dead. Next question number 23. Why Arun Asaf Ali confirmed as a non-conformist ಅಂತ ಹೇಳಿ ಕೇಳಿದ್ದಾರೆ. Arun broke convention at the age of 19 to marry Asaf Ali, a prominent figure in the freedom struggle and 20 year her senior, so she was termed a non-conformist. ಸೊ ಅದಕ್ಕೆ ಆಪ್ಷನ್ ಅನ್ನು ಕೊಟ್ಟು ವಾಟ್ ಡಿಡ್ ದ ಸಿಂಪಲ್ ವುಮೆನ್ ಸೇಸ್ ಟು ದ ಕಿಂಗ್ ಅಂತ ಹೇಳಿ ಕೇಳಿದ್ದಾರೆ. ಶಿ ಸೆಡ್, ಯುವರ್ ಮ್ಯಾಜೆಸ್ಟಿ, ಯು ಆರ್ ಸಫರಿಂಗ್ ಫ್ರಮ್ ಅ ರೇರ್ ಆ್ಯಂಡ್ ಸ್ಟ್ರೇಂಜ್ ಡಿಸೀಸ್. ಸೊ ರೇರ್ ಆ್ಯಂಡ್ ಸ್ಟ್ರೇಂಜ್ ದಟ್ ನೋ ನೇಮ್ ಎಕ್ಸಿಸ್ಟ್ ಫಾರ್ ಇಟ್ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 24. ಹೌ ಡಿಡ್ ರಂಜಿ ಲೂಸ್ ಇಸ್ ಬ್ಯಾಟ್? ಸೊ ಒನ್ ಈವ್ನಿಂಗ್ ಆಫ್ಟರ್ ಅ ಗೇಮ್ ಆನ್ ದ ಮೈದಾನ್, Ranji decided to catch a bus home. He left the bat in the bus. While getting down from the bus, he forgotten to took it and lost it forever. ಅದಕ್ಕೆ ಆಪ್ಷನ್ ಕೊಟ್ಟು ಹೌ ಡಿಡ್ ಟಾಮ್ ಫೀಲ್ ಆ್ಯಂಡ್ ಆನ್ ಮಂಡೇ ಮಾರ್ನಿಂಗ್ ಅಂತ ಕೇಳಿದ್ದಾರೆ. ಟಾಮ್ ಫೆಲ್ಟ್ ಮಿಸರಬಲ್ ಆನ್ ದ ಮಂಡೇ ಮಾರ್ನಿಂಗ್ ಆ್ಯಸ್ ಇಟ್ ಆಲ್ವೇಸ್ ಫೌಂಡ್ ಹಿಮ್ ಸೊ ಬಿಕಾಸ್ ಇಟ್ ಸ್ಟಾರ್ಟೆಡ್ ಅನದರ್ ವೀಕ್ ಸ್ಲೋ ಸಫರಿಂಗ್ ಇನ್ ಸ್ಕೂಲ್. ಸೊ ಇದಿಷ್ಟು ನಿಮಗೆ 2 marks ಕ್ವಶನ್ ಆನ್ಸರ್ಸ್ ಆಗಿರುತ್ತೆ. ನೆಕ್ಸ್ಟ್ 5th ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 4 to 5 sentences ಈಚ್. ಇಲ್ಲಿ 2 ಪ್ರಶ್ನೆಗಳಷ್ಟೇ ಬರೋದು. ಆ್ಯಂಡ್ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನರೇಟ್ ದ ಪಪ್ಪಾಯ ಟ್ರೀ ಇನ್ಸಿಡೆಂಟ್ಸ್ ಆಫ್ ಕಪಿಲ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ನೋಡಿ ಇದಿಷ್ಟು ಆನ್ಸರು ನೋಡ್ಕೊಳ್ಳಿ, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 26 ರೈಟ್ ಹೌ ದ ಪೋಯೆಟ್ ಡಿಸ್ಕ್ರೈಬ್ ವಂಡರ್ಫುಲ್ ವರ್ಡ್ಸ್. ಸೊ ಯಾವ ರೀತಿ ವಂಡರ್ಫುಲ್ ವರ್ಡ್ಸನ್ನು ಮಾಡಿದ್ದಾರೆ, ಡಿಸ್ಕ್ರೈಬ್ ಮಾಡಿದ್ದಾರೆ, ಅದನ್ನು ನೀವು ನೋಡಿ ಇದಿಷ್ಟು ಆನ್ಸರ್ ಅದಕ್ಕೆ ಬರಿಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಸೊ ಇಲ್ಲಿ ನಮಗೆ 6th ಮೇನಿಗೆ ಬಂದರೆ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಅಂತ ಇರುತ್ತೆ. ಸೊ ಇಲ್ಲಿ ನಿಮಗೆ 12 ಮಾರ್ಕ್ಸ್ ಬಹಳ ಈಸಿಯಾಗಿ ತಗೋಬೋದು ಮಕ್ಕಳ.
Question number 27. Your arrows cannot touch me. Who was the speaker? So invisible voice is the speaker. Who was your referred here? ಇಲ್ಲಿ ಯಾರನ್ನ ರೆಫರ್? ಅರ್ಜುನ. ನೆಕ್ಸ್ಟ್, why was he shooting arrows? Arjuna wants to take revenge on invisible enemy for his brother's death. Next, question number 28. How can I go against him? Who said this? So Algu said this. Next, who is him referred to? So that is Jumman. Next, C question. Why the speaker not go against him? Because he was the best friend of the speaker. Next, question number 29. You call me friend and don't say get out dog. Who is the speaker here? Jane Waljean is the speaker. Next, why does you refer? ಸೊ ಇಲ್ಲಿ ಯು ಯಾರಿಗೆ ರೆಫರ್ ಮಾಡುತ್ತೆ ಅಂದರೆ ದ ನೋಬೆಲ್ ಬಿಷೋಪ್. ನೆಕ್ಸ್ಟ್, ಕ್ವಶನ್ ನಂಬರ್ ಸಿ. ವೈ ದ ಸ್ಪೀಕರ್ ಕೇಮ್ ದೇರ್? ಹಿ ಕೇಮ್ ಫಾರ್ ಶೆಲ್ಟರ್ ಆ್ಯಂಡ್ ಫುಡ್. ನೆಕ್ಸ್ಟ್, ಕ್ವಶನ್ ನಂಬರ್ 30. ದ ಟೆಂಟ್ ಈಸ್ ಮೈನ್ ಬಟ್ ನೋ ಮೋರ್ ದ್ಯಾನ್ ಇಟ್ ಈಸ್ ಗಾಡ್ಸ್. ಹೂ ಈಸ್ ದ ಸ್ಪೀಕರ್? ಯೂಸಫ್ ಇಸ್ ದ ಸ್ಪೀಕರ್. ನೆಕ್ಸ್ಟ್, ಹೂ ಡಿಡ್ ಇಟ್ ವಾಸ್ ಸೆಟ್ ಟು? ಇಟ್ ವಾಸ್ ಸೆಟ್ ಟು ದ ಸ್ಟ್ರೇಂಜರ್. Next, question number C. What does it tell about the speaker? The speaker is a noble man. ಸೊ ಇದಿಷ್ಟು ಎಕ್ಸ್ಟ್ರಾಕ್ಸ್ ಮಕ್ಕಳ ಬಹಳ ಈಸಿಯಾಗಿ ನೀವಲ್ಲಿ 12 ಅಂಕಗಳನ್ನ ಕಳಿಸ್ಕೋಬೋದು. ನೆಕ್ಸ್ಟ್ 7th ಮೇನಿಗೆ ಬಂದರೆ ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಆಶಾ. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇಲ್ಲಿ ಅವರ ಕಂಪ್ಲೀಟ್ ಪ್ರೊಫೈಲನ್ನು ಕೊಟ್ಟಿದೆ ಮಕ್ಕಳ. ಸೊ ತುಂಬ ಸುಲಭವಾಗಿ ಸೆಂಟೆನ್ಸ್ಗಳನ್ನು ಮಾಡ್ಕೊಬೋದು ನೋಡಿ. ದಿಸ್ ಇಸ್ ದ ಪ್ರೊಫೈಲ್ ಆಫ್ ಮಿಸ್ ಆಶಾ. ಹರ್ ಬರ್ತ್ ಡೇಟ್ ಈಸ್ 24/4/1975. ಹರ್ ಆಕ್ಯುಪೇಷನ್ ಇಸ್ ಅ ಟೀಚರ್. ಹರ್ ವರ್ಕಿಂಗ್ ಪ್ಲೇಸ್ ಇಸ್ ಗೌರ್ಮೆಂಟ್ ಹೈಸ್ಕೂಲು ವಾಮಂಜೂರ್. ಹರ್ ಎಕ್ಸ್ಪೀರಿಯನ್ಸ್ ಇಸ್ 25 years. ನೋಡಿ, ಈ ರೀತಿ ಸಣ್ಣ ಸಣ್ಣ ಸೆಂಟೆನ್ಸನ್ನು ಮಾಡಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ನೀವು ಬರೆದ್ರೆ ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ಮೇನಿಗೆ ಬಂದರೆ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಗಿವನ್ ಕ್ಲೂಸ್ ಬಿಲೋ. ಸೊ ಅಲ್ಲಿ ಕ್ಲೂಸನ್ನು ಕೊಟ್ಟಿರ್ತಾರೆ ಮಕ್ಕಳ. ಸೊ ಆ ಕ್ಲೂಸನ್ನು ನೀವು ಓದ್ಕೊಂಡು ನಿಮಗಲ್ಲಿ ಲೆಟರನ್ನು ಇದು ಸ್ಟೋರಿಯನ್ನು ಬರೀಬೇಕಾಗುತ್ತೆ ನೋಡಿ. ಸೊ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಸೊ ಇದಿಷ್ಟು ಬರೆದ್ರೆ ಮಕ್ಕಳು ನಿಮಗೆ 3 ಮಾರ್ಕ್ಸ್. ಅವರೇ ಕ್ಲೂಸನ್ನು ಕೊಟ್ಟಿರ್ತಾರೆ, ಹಾಗಾಗಿ ಈಸಿಯಾಗಿ ಬರೀಬೋದು. ನೆಕ್ಸ್ಟ್ 9th ಮೇನ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್. ಸೊ ನಿಮಗಲ್ಲಿ ಚಿತ್ರ ಏನನ್ನು ಕಾಣಿಸ್ತಾ ಇದೆ? ಅದೊಂದು ಪಾರ್ಕ್ ಕಾಣಿಸ್ತಾ ಇದೆ ಮಕ್ಕಳು. ಒಂದು ಮಗು ಸ್ಕಿಪ್ಪಿಂಗ್ ಆಡ್ತಾ ಇರೋದು, ಒಂದು ಜೋಕಾಲಿಯಲ್ಲಿ ಒಂದು ಮಗು ಆಟ ಆಡ್ತಿರೋ ಅಂಥದ್ದು. ಸೊ ಇದು ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಇದು ಪಾರ್ಕಿನ ಒಂದು ಚಿತ್ರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅದನ್ನು ನೀವು ಬರೀರಿ. ಪಿಕ್ಚರ್ ಇಸ್ ಅ ವರ್ತ್ 1000 words. ದಿಸ್ ಇಸ್ ಅ ಪಿಕ್ಚರ್ ಆಫ್ ಅ ಪಾರ್ಕ್. ದಿಸ್ ಇಸ್ ಬ್ಯೂಟಿಫುಲ್ ಪಿಕ್ಚರ್. ಐ ಲೈಕ್ ದಿಸ್ ಪಿಕ್ಚರ್. ದೇರ್ ಆರ್ 4 kids in the park. A girl is skipping. 2 boys are building sand castle. A boy is a swing. All are very happy and enjoying in the park. ನೋಡಿ, ಬಹಳ ಈಸಿಯಾಗಿ ಬರಿಬೋದು. ನಿಮಗೆ ಕಂಪ್ಲೀಟ್ 3 ಮಾರ್ಕ್ಸ್ ಸಿಗ್ತದೆ ಮಕ್ಕಳು, ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕೋಟ್ ಫ್ರಮ್ ಮೆಮೊರಿ ಇದೆ. ಸೊ 2 ಇದೆ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಮಕ್ಕಳ. ಸೊ ನಿಮಗದು ಪೋಯಮ್ ಗೊತ್ತಿದೆ, ಅದು ಕಂಪ್ಲೀಟ್ ಪೋಯಮ್ ನೋಡಿ ಇಲ್ಲಿದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ 12th ಮೇನ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಸೊ ಈ ಮೇನ್ ಅಂತ ಯಾರೂ ಮಿಸ್ ಮಾಡ್ಕೋಬೇಡಿ. ಈಸಿಯಾಗಿ 4 ಅಂಕಗಳನ್ನ ನಿಮಗೆ ಪ್ಯಾಸೇಜಲ್ಲಿ ತಗೋಬೋದು ನೋಡಿ. ಇಲ್ಲಿ ವಾಟ್ ಡಿಡ್ ದ ಬ್ಲೈಂಡ್ ಮ್ಯಾನ್ ವಿಶ್? ಹೌ ಡಿಡ್ ದ ಸೇಜ್ ಎನೇಬಲ್ ಟು ಬ್ಲೈಂಡ್ ಟು ಸಿ? ಸೊ 2ಕ್ಕೂ ಆನ್ಸರ್ಸ್ ನೋಡಿ ನಿಮಗೆ ಇಲ್ಲಿದೆ. ಸೊ ಅದು ಪ್ಯಾಸೇಜ್ ಒಳಗಡೆ ಇದೆ, ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 36th ಕ್ವಶನಿಗೆ ಬಂದರೆ ಇಲ್ಲಿ 3 ಕ್ವಶನ್ಸ್ ಇರ್ತದೆ ಮಕ್ಕಳು. 3ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು. ಸೊ 100% ನಿಮಗೆ ಉಪಗುಪ್ತದೇನೇ ಕೊಟ್ಟಿರ್ತಾರೆ ಮಕ್ಕಳ. ಸೊ ಬೆಟರ್ ನೀವು ಈ ಒಂದನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 3 ಕ್ವಶನ್ನು. ಎ ಕ್ವಶನ್, ಹೌ ದ ಗರ್ಲ್ ಬೆಟ್ಟಿ Cuthbert trained as a girl called Golden, or how did the poet describe the conditions of India in the poem The Song of Freedom, or write the summary of the poem Upagupta. ಸೊ ಇವು 3ರಲ್ಲಿ ಯಾವುದಾದ್ರೂ ಒಂದು ಇದ್ದೇ ಇರ್ತದೆ. ಉಪಗುಪ್ತ ಅಂತ 90% ಕೊಡ್ತಾರೆ, ಹಾಗಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಆಲ್ರೆಡಿ ನಿಮ್ಗಲ್ಲಿ ಗೊತ್ತಿದೆ, ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ, ಹಾಗಾಗಿ ಮತ್ತೆ ಈ ಆನ್ಸರ್ಸ್ನೇನು ನೀವು ಇದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 37 ಇಲ್ಲಿ ನಿಮಗೆ ಎಸ್ಸೆ ಇರುತ್ತೆ. ಆ್ಯಂಡ್ 90% ನಿಮಗೆ ಪೊಲ್ಯೂಷನ್ ಬಗ್ಗೆ ಒಂದು ಇದ್ದೇ ಇರುತ್ತೆ. ಏರ್ ಪೊಲ್ಯೂಷನ್, ಮೊಬೈಲ್ ಆ್ಯಂಡ್ ಸ್ವಚ್ಛ ಭಾರತ್. ಸೊ ಬರೆಯೋದು ಹೇಗೆ ಅಂತ ಗೊತ್ತಿದ್ರೆ
ನಿಮ್ಮ ಶಾಲೆಯಲ್ಲಿ ಹೇಳ್ಕೊಟ್ಟಿರ್ತಾರೆ ಆಲ್ರೆಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಥವಾ ಇಲ್ಲೇ ನಿಮಗೆ ಗೊತ್ತಿರುತ್ತೆ, ಫಸ್ಟ್ ಇಂಟ್ರಡಕ್ಷನನ್ನು ಹಾಕ್ಕೊಳ್ಳಿ, ಆಮೇಲೆ ಸ್ಟೋರಿ ಅದನ್ನು ಡೆವಲಪ್ ಮಾಡಿ, ಆಮೇಲೆ ಕನ್ಕ್ಲೂಷನನ್ನು ಕೊಡಿ. ದಟ್ಸ್ ಎನಫ್. ಸೊ ಈಸಿಯಾಗಿ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಮೇನ್, imagine that you are Akshata or Amish of Government High School, Hassan. Write a letter to your father about your preparation for the exam, or write a letter to your headmaster requesting 3 days leave. ಸೊ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡು ಬರ್ಕೊಳ್ಳಿ ಮಕ್ಕಳ. ಸೊ ಪ್ಯಾಟ್ರನ್ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರಲ್ಲ. ಸೊ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.